ಈಗಷ್ಟೇ ಆದದ್ದು. ಹೌದು. ತಂದೆ ತಾಯಿಗಳಿಲ್ಲ. ಹೌದು. ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಯಾರಾಗಿರ್ಬೋದು? ಯಾಕೆ ಹೀಗೆ? ನಿನ್ನನ್ನು ನೋಡಿದಾಗ ಏನೋ ಒಂದು ಸಂಬಂಧ ಇರುವ ಹಾಗೆ. ಹೌದು.
ಹೌದು, ಆಹಾ, ಒಂದು ರೀತಿಯ ಪ್ರೀತಿ. ಹಾ, ಹಾಗಾದ್ರೆ ತಮ್ಮ ಎಂದು ಕರೆಯಲೇ? ಅಮ್ಮನೇ ಹೌದು. ಒಳ್ಳೆಯದು. ಹಾ, ನಿನ್ನನ್ನು ನೋಡುವಾಗಲೂ ನನಗೆ ಹಾ, ಸಹನೆ, ಓಹೋ, ಗೌರವ ಹಾ, ಉಕ್ಕಿ ಬರ್ತಾ ಇದೆ. ಓಹೋ, ಹಾಗಾಗಿ ನೀನು ನನಗೆ ಹಾ, ಅಣ್ಣ. ಹಾ, ನಾವೀರರು ಅಣ್ಣ ತಮ್ಮಂದಿರು. ಹಾ, ಈಗ ಅಣ್ಣ ಅಂತ ನಾನು ಕರೆಯುವುದು ಸರಿ. ಹೌದು, ತಮ್ಮ ಅಂತ ನೀನು ಕರೀಬಹುದು. ಹೌದು, ಯಾರಾದ್ರೂ ಮೂರನೇವ ಬಂದ್ರೆ ಹೌದು. ಏ ಅಣ್ಣ ತಮ್ಮಂದಿರ ಅಂತ ಕರೀಲ್ಲ. ಅಥವಾ ಓಯ್ ಓಯ್ ಎಂದು ಕರೆಯಲು ಸಾಧ್ಯವೇ? ಇಲ್ಲಿ ಬಂದಿದ್ದ ನನಗೆ ಸಾಧ್ಯವಿಲ್ಲ. ಆಗುದಿಲ್ಲ. ಹಾಗೆ. ಹಾಗಾದ್ರೆ ಹಾ, ಸೂಚಕವಾಗಿರುವ ಹೆಸರು ಬೇಕಲ್ಲ. ಹೌದು, ನಮ್ಮನ್ನು ಕರೀಬೇಕು ಅಂತ. ಹೌದು. ನಾನೇ ಹೆಸರಿಲ್ಲ. ಇಡು. ಪರೀಕ್ಷೆ ಶುರು ಮಾಡಿ ಮಾಡಿ. ನಿನ್ನ ದೇಹವನ್ನು. ಹಾ, ಶರೀರ ಹಾ, ಹುಟ್ಟುವಾಗಲೇ ಒಂದು ರೀತಿ ಆಗ್ತಾ ಉಂಟು. ಓಹೋ, ಹಾಗಾದ್ರೆ ನೀನು ಹಾ, ಮೃದುವಾದ ಸ್ವಭಾವ ಹಾ, ಶರೀರವನ್ನು ಹೊಂದಿದವಳಿದ್ದೀಯ. ಹೌದು. ಮಧು ಎಂದು ಕರೆಯಲೇ. ಓಹೋ, ನಾನು ಮಧುವೆ. ನಾನು ಮದುವೆ ಅಲ್ಲ. ಹಾ, ಮಧು. ಮಧು. ಹೌದು. ಓ, ಸರಿ. ನನ್ನ ನೋಡು. ಪರೀಕ್ಷೆ ಮಾಡ್ತೀಯ? ನೋಡ, ಇನ್ನೊಂದು ಪರೀಕ್ಷೆ ಮಾಡು. ಆ, ಆ, ನಿನ್ನ ದೇಹವನ್ನೆಲ್ಲ ಪರೀಕ್ಷೆ ಮಾಡಿದೆ. ಏನಾಯ್ತು? ಗಟ್ಟಿ ಗಟ್ಟಿ ಆ, ಆ, ಆ. ಗಟ್ಟಿ ಗಟ್ಟಿ. ಕಠಿಣ. ಹೌದು, ಆ, ತಪ್ಪಿನಲ್ಲ. ಹೌದು. ಕಲ್ಲಿನ ಹಾಗೆ. ಕಲ್ಲಿನ ಹಾಗೆ. ಹೌದು. ಆ, ಅದರಿಂದ ನನ್ನ ಹೆಸರು ನಿನ್ನ ಹೆಸರು ಕೈಠವ. ಮಧು ಕೈಠವ. ನಾವೀರರು. ಮಧು ಕೈಠವರು. ಹೌದು, ಎಂದು ನಾಮಧೇಯವನ್ನು ಇಟ್ಟುಕೊಂಡಿದ್ದೇವೆ. ಇದ್ದದ್ದಾಗಿದೆಯಲ್ಲ. ಹೌದು. ಊರಿನಲ್ಲಿ ಹಾ, ಯಾಕೆ ಎಂದು ಬರೆಯಬೇಕು? ಹೌದು. ಈಗ ಹಾ, ಹೆಸರನ್ನು ಇಟ್ಟರೆ ಸಾಕು, ಸಾಕಾ? ಸಾಲದು. ಮತ್ತೆ ಉದರಾಗ್ನಿ ಹೆಚ್ಚುತ್ತಿದೆ. ಹೆಸರನ್ನಿಟ್ಟಾಕ್ಷಣ ಹೌದು. ನಮ್ಮನ್ನೀಗ ಕಾಡ್ತಾ ಇರುವುದು ಯಾವುದು? ಹಸಿವೆ. ಉರಿ. ಹೌದು. ಉರಿ. ಹಾ, ಅದಿರುವುದಕ್ಕಾಗಿ ಹೌದು. ಯಾವ ಉರಿ? ಉದರಾಗ್ನಿ. ಉದರಾಗ್ನಿ ಹಚ್ಚುತ್ತಾ ಇದೆ. ಹೌದು. ಹಸಿವೆ. ಹಾ, ಏನ್ ಮಾಡೋಣ? ಏನು? ತುಂಬಿದಂತಹ ಜಲರಾಶಿ ಹಾ, ಏನಾದ್ರೂ ಹೊಡೆದ್ರೆ ಹಾ, ಹುಡುಕಿದ್ರೆ ಹಾ, ಸಿಕ್ಕಿತು ಅಂತ ಕಾಣ್ತದೆ. ಸಿಕ್ಕಿತು. ಹುಡುಕಾಡಲಾಗದೆ. ಆಗಲಿ. ಹೊರಡು.
ಸಿಕ್ಕಿದ್ದು ಒಂದು ಪ್ರಾಣಿ ಹೌದು. ಬಿಡುವುದು ಸರಿಯೇ? ಸರಿಯಲ್ಲ. ಹಿಡಿದು ತಿನ್ನಬೇಕು. ಹೌದು. ಇದು ಮುಖದ್ದು. ಹೌದು. ಇದು ಪ್ರಾಣಿ ಅಲ್ಲ. ನಿನ್ನ ಅಣ್ಣ ಇನ್ನು ಕೂಡಿದ್ದೆ ನಿನ್ನಲ್ಲಿ ಎಲ್ಲಿಗೆ ಬಿಡುತ್ತಿದ್ದೆ ನಾನು. ದಿನನಿತ್ಯವೂ ಇದೇ ಆಯ್ತು ನನಗೆ. ಇದು ಹೊರಟದ್ದು ನನಗೆ ನೋಡಿ. ಹೌದು. ಬೇಡ, ಇದು ಬೇಡ ನನಗೆ. ಬೇಡ, ನಾನು ನನ್ನ ದಾರಿ, ನೀವು ನಿಮ್ಮ ದಾರಿ. ಬೇಡ, ಎಲ್ಲಿಯ ತಪ್ಪಿಸಿಕೊಂಡಿದೆ ಹುಡುಕುವ. ದಾರಿ ಉಂಟಲ್ಲ? ಹೌದು. ತಡ ಮಾಡುವುದು ಸರಿ. ಹಾ. ಬಹಳಷ್ಟು ಬಳಲಿದ್ದೇನೆ. ಏನು ಮಾಡಲಿ? ದಾರಿಯೇ ಕಾಣ್ತಾ ಇಲ್ಲ, ಬೇರೆ ಉಪಾಯವೇ ತೋರುತ್ತಾ ಇಲ್ಲ. ಭಕ್ತಿಯಿಂದ ಅಮ್ಮನನ್ನು ಸ್ಮರಿಸುತ್ತೇನೆ. ಜಯ 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 ಜಯ. ಅಮ್ಮನನ್ನು ಸ್ಮರಿಸಿದ್ದೇ ತಡ, ಪ್ರತ್ಯಕ್ಷವಾಗಿ ಅಭಯವನ್ನು ಇಟ್ಟಿದ್ದಾಳೆ. ಇದೋ ಚಕ್ರವನ್ನು ಕರದಲ್ಲಿ ನೀಡಿದ್ದಾಳೆ. ವಿಷ್ಣುವಿನಿಂದ ದಾನವರ ವಧೆಯಂತೆ ಅದಕ್ಕೆ ಪೂರಕವೆಂಬಂತೆ ಈ ಚಕ್ರವನ್ನು ಯೋಗನಿದ್ರೆಯಲ್ಲಿರುವಂತಹ ಹರಿಯ ಕಡದಲ್ಲಿಟ್ಟು ಆತನ ನಾಮೀಕ ಬಲದಲ್ಲಿ ಮರೆಯಾಗುತ್ತೇನೆ. ನೈದನಾದನು ತೊರೆದು ನಿದ್ರೆಯ ಕುಣಿತ
ಕಿರಲು ಕಿರುನಗೆಯ ಬೀರುತ ತನ್ನ ಮದನದಲ್ಲಿ ಕಿರುನಗೆಯ ಬೀರುತ ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ನೀರ ಮೇಲೆ ಕುಳಿತುಕೊಂಡ ಆ ಕಾರಣವೇನು ಎಲ್ಲವೋ ಕರಿಯ ಏಯ್ ಯಾರು ನೀನು ನಿಮ್ಮನ್ನು ನಿನಗೆ ನಮ್ಮನ್ನು ನೋಡಿದರೆ ಹೆದರಿಕೆ ಆಗುತ್ತಿಲ್ಲವೇ ಒಟವಟ್ಟರ ಮೇಲೆ ಕುಳಿತುಕೊಂಡು ದೃಷ್ಟಿಯಿಂದ ನಮ್ಮ ನೀರನ್ನು ನೋಡಿಕೊಳ್ಳುತ್ತಾ ನೀವು ನದಿಯನ್ನು ಬೀರುತ್ತಿದ್ದೀಯಲ್ಲ ಯಾರು ನೀನು ತಿಳಿಸು ಐದು ಮುಖ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಮೊದಲು ಕಂಡವರನ್ನು ತೋರಿಸಿದ್ರೆ ನಿನಗೆ ನಾವೇ ಮಧು ಕೈ ಡಬರೆಗೆ ನೀವು ಧೀರ ಮಧು ಕೈ ಡಬರೆ ನೀವು ಮಧು ಕೈ ಡಬರೆ
ಯಾರ ಯಾರ ಕಣ್ಣಿರಯ್ಯ ನೀವು ಹೋರದರು ಹಿರೆ ಹೋರದರು ಹಿರೆ ಯಾರ ಕಣ್ಣಿರಯ್ಯ ನೀವು ಹೋರದರು ಹಿರೆ ಧೀರ ಬದುಕೈದವರೇ ನೀವು ಭೂರಿ ದೋಷವಾದೆ ನಾನು ಯಾರ ಕಣ್ಣಿರಯ್ಯ ನೀವು ಹೋರದರು ಬಿಡಿ ಗೋರು ಬೀಗ ಮುದ್ರೆಗರಿ ಗಾಳಿಯೋ ನಾನಾಗಿರುವೆ ಬೇರೆ ಕಾಣೆ ಎನ್ನ ಹೊರತು ವಾರಿದೀಯಲಿ ಬೇರೆ ಕಾಣೆ ಎನ್ನ ಹೊರತು ವಾರಿದೀಯಲಿ ಬೇರೆ ಕಾಣೆ ಎನ್ನ ಹೊರತು ವಾರಿದೀಯಲಿ ಧೀರ ಉಯಿರ ಗಂಭೀರ ಮಧು ಕಬರಂದು ಕೈ ಕಬರೆ ನೀರನ್ನು ಕೈಗಬರೆ ಊರಿ ದೋಷವ ಯಾರ ಕಣ್ಣಿರಯ್ಯ ನೀವು ಹೋರದರು ಹಿರಿ ಯಾರ ಕಣ್ಣಿರಯ್ಯ ನೀವು ಹೋರದಲ್ಲಿ ಹೋರು ಬೇಗ ಉತ್ತರಗಲಿ ಗಾಳಿಯು ನಾನಾಗಿರುವೆ ಬೇರೆ ಕಡೆ ಎಲ್ಲವನ್ನು ಒಲಿದಿರಲಿ ಹೀಗ ಬದುಕೈದವರೇ ನೀವು ಧೀರ ಉಯಿರ ಗಂಭೀರ ಮದುವೆ ಕೈಟಬರೆ ನೀವು ಯಾರಿಗೆ ಆಗ್ಬೇಕಾಗುತ್ತೆ ಅಂತ ಹೇಳ್ಬೇಕು ನೀನೇ ಈಗ ಓ ಮದುವೆ ಎಲ್ಲಿ ಹೋದವ? ಹೆಚ್ಚಿನವರಿಗೆ ಆಗ್ತಾ ಉಂಟು ಮದುವೆ ಮತ್ತೇನು ಹ? ಮದುವೆ ಅಲ್ವಾ? ಮಧು ಅದು ಅಷ್ಟೇ ಭಯ ಬಿಡ್ಬೇಕು ಓ ಮದುವೆ ಬರ್ತಾ ಇದ್ದಾನೆ ಅವ ಆಚೆ ಅವನು ಹುಡುಕ್ಲಿಕ್ಕೆ ಹೋದದ್ದು ಮದುವೆ ಆಯ್ತಾ? ಏ ಆರ್ಮುಗ ಅದು ನಿನ್ನ ಅಪ್ಪನಿಗೆ ಓ ಮದುವೆ ಹ? ಓ ಕೀಟವೇ ಕೆನ್ನೆಗೆ ಬರ್ತೀರಿ ಮತ್ತೆ ಕೀಟ ಅಲ್ಲ ಕೈಟಬ ಕೀಟಬ ಕೈಟಬ ಕೈಟಭ ಹೌದು ಸ್ವಲ್ಪ ಎಳಿಬೇಕು ಕೈ ಕೈಟಬ ಅಷ್ಟೇ ಓ ಮಧು ಕೈಟಭರೆ ಏ, ಧೀರ ಮಧು ಕೈಟಭರೆ ಮತ್ತೆ ಜಗಜಟ್ಟಿ ಮಧು ಕೈಟಭರೆ ಹ. ಸಾಕಾ? ಬೇರೆ ಪ್ರಸಂಗ ಬಂತು. ಹೌದಾ? ಅವರೇ ನೀವು ಅಲ್ಲ ಹೌದಾ? ಜಗದಕ್ಕಿಂತ ಯಾಕೆ ನೀವು ಅಲ್ಲ ಮಧು ಕೈಟಭರು ಶಕ್ತಿವಂತರು ಶಕ್ತಿವಂತರು. ಬಲವುಳ್ಳವರು ಹೌದು ನೀವೆಯಾ ಹೌದು ನೀವೆಯಾ ಹೌದು. ಹೌದಾ ಹಾ ಸಂತೋಷವಾಯಿತು ನಿನಗೇನಾಗ್ಬೇಕು ಬಹು ಸಂತೋಷವಾಯಿತು ಸಾಯಿ ಹಾ? ಸಾಯಿ ನನಗೆ ಯಾಕೆ ಸಂತೋಷ? ಆಗ್ಬೇಕಾದ್ ಬೇಡ ಯಾಕೆ ಸಂತೋಷ ಹೋಗ್ಬೇಕು ನನಗೆ ಯಾಕೆ ಸಂತೋಷ ಯಾಕೆ
ಈ ಜಲಧಿಯಲ್ಲಿ ಹ, ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಓಹೋ. ನೀನೇ ಹೇಳ್ಬೇಕು. ನೀವು ಬಂದಾಗ ಖುಷಿಯಾಯಿತು. ಯಾಕೆ? ಯಾಕೆ? ಕುಶಲೋಪರಿಗಳನ್ನು ಮಾತನಾಡಬಹುದು, ಓಹೋ. ಸಂಭಾಷಣೆ ಮಾಡಬಹುದು, ನಿನಗೆ ಬೇರೆ ಕೆಲಸ ಇಲ್ಲ ಅಂತ ನನಗೆ. ಸಮಯವನ್ನು ಕಳೆಯಬಹುದು ಹ, ಇತ್ಯಾದಿ. ಹ. ಹಾಗಾಗಿ ಮನಸ್ಸಿಗೆ ಖುಷಿ. ಏಯ್, ಯಾರನ್ನೋ ಕಂಡಿದ್ದೀರಂತೆ? ಕಂಡೆ. ಯಾರದು? ಕಂಡೆ. ಹೇಗಿದ್ದ? ಎಲ್ಲಿದ್ದ? ಅದೇ ಹೇಳ್ತಲ್ಲ. ಮನುಷ್ಯನೋ ಜೀವಿಯೋ ಪ್ರಾಣಿಯೋ? ಶಾನೆ. ಓಹೋ, ಹ, ಹೇಗಿದ್ದ? 5 ಮುಖ. 5 ಮುಖ. ಎರಡು ಕಾಲಗಳು. ಅದೆಲ್ಲ ಇರಲಿ. ಹ. ನಿಮ್ಮ ಪರಿಚಯ ನನಗಾಯ್ತು. ಹ, ಸರಿ. ನನ್ನ ಪರಿಚಯ ಬೇಕೋ ಬೇಡ? ಯಾಕೆ ಸುಮ್ಮನೆ? ನನ್ನ ಪರಿಚಯ ಬೇಕೆ? ಕರಿಯಾಕೆ ಹೇಳ್ತಾರೆ ಸಾಕು. ಹ, ನಾನು ಯಾರು ಅಂತ ಗೊತ್ತಾಗಲಿಲ್ಲವೇ? ಯಾರು ನೀನು? ಈ ಜಲಧೀಶನೇ ನಾನು. ಜಲದಿ ಗುಡಿ ಅಂತ ಹೇಳ್ತಾ ಇದ್ದೀವಿ. ಹಾ, ಏಯ್, ಓ, ನಮ್ಗೆ ತೋರಿಸ್ತೀಯಾ? ಹಾ. ಯಾರು? ಹೇಗಿದ್ದವ? ಹೇಗಿದ್ದ? 5 ಮುಖ. 5 ಮುಖ. ಆತನಿಗೆ ಹಾ. 5 ಮುಖಗಳಿದ್ದವು. ಓಹೋ. ಕೈಗಳು 2. ಹ, ನಿನಗೆ ಹಾ. ಕೈಗಳನ್ನು ಹಾಕಿದೆ. ಹಾ. ಅದೇ ತಲೆ ಒಂದೇ ಇದೆ. ಹಾ. ಅದನ್ನು ಮತ್ತೆ ಮಾಡಿಕೊಡುತ್ತೇವೆ. ಹಾ. ನಿನ್ನನ್ನು ಮಗ ತಂದುತ್ತೇವೆ. ಓಹೋ. ಹಾ. ಇಳಿಯುವುದು ತಲ್ಲ ಗಂಟರೊಳಗೆ ಕಲವು ಬೇಡ ನಿಮಗೆ ತುತ್ತ ಇಳಿಯುವ ತುತ್ತಲ್ಲ ಗಂಟಲೊಳಗೆ ಇಳಿಯುವ ತುತ್ತಲ್ಲ ಗಂಟಲೊಳಗೆ ಛಲವು ಬೇಗ ನಿಮಗೆ ಛಲವು ಬೇಗ ನಿಮಗೆ ನಲವಿನಿಂದ ಮನೆಯ ಸೇರೆ ಕಲಜಿ ಕೊಂಬೆನು ನಲವಿನಿಂದ ಮನೆಯ ಸೇರೆ ಕಲಜಿ ಕೊಂಬೆನು ನಿಮ್ಮ ಸಲಹಿ ಕೊಂಬೆನು ಸಲಹಿ
ಸಲಹಿ ಕೊಂಬೆನು ಸಲಹಿ ಕೊಂಬೆನು ಸಲಹಿ ಕೊಂಬೆನು ತಳುವ ತಿನ್ನೊಳ್ ಐತ ಎಲ್ಲ ತಿಳಿದು ನೋಡಲು ತಳುವ ತಿನ್ನೊಳ್ ಐತ ತಿಳಿದು ನೋಡಲು ಅಲ್ಲಿಗೆ ತಲುಪದಾಗೆ ನುಂಗುವೆ ನೋವೆಂದಿರಾ ನುಂಗಿಸಿಕೊಳ್ಳುವವನು ನಾನಲ್ಲ. ನಿಮ್ಮ ಶರೀರದಲ್ಲಿ ಜೀರ್ಣನಾಗುವವನು ನಾನಲ್ಲ. ನಿಮಗೆ ಹಸಿವೆ, ನೀವು ಶಿರಬಾಗಿದಲ್ಲಿ ನಿಮ್ಮ ಹಸಿವನ್ನು ನೀಗಿಸಿ ನಿಮ್ಮನ್ನು ಕಾಯುವವನು ನಾನು ಇಲ್ಲ. ತಂದಿದ್ದೇನೆ. ನಿಮಗೆ ಎಷ್ಟು ಹೇಳಿದ್ರು ಅರ್ಥವಿಲ್ಲ ಅಂತ ಅವನನ್ನು ತೋರಿಸುವುದೂ ಇಲ್ಲ, ನೀನಾಗಿ ಬರುವುದೂ ಇಲ್ಲ.
ಸಾಯ್ಬೋದು, ಸ್ವಲ್ಪ ಹೊತ್ತಲ್ಲಿ ಸಾಯ್ಬೋದು ನಮ್ಮ ಬೆಟ್ಟಿಗೆ. ಸಾಯ್ಬೋದಲ್ವಾ? ಹಾ ತಿಂತಾನೆ ಈಗಲೇ. ಹೇಗೆ? ನೋಡು, ಮತ್ತೆ ಆದ್ಮೇಲೆ ನೋಡು. ಹ? ಹಾ ಅಲ್ಲ ಈಗಲೇ ತಿಂದ್ರೆ ಹಾ ರುಚಿ ಕಮ್ಮಿ. ಕಮ್ಮಿ. ಹೌದು ಸ್ವಲ್ಪ ದಪ್ಪ ಆಗ್ಬೇಕು. ಹೌದು, ಕೀಟಗಳೆಲ್ಲ ಬರ್ಬೇಕು. ವಾಸನೆ ಬರ್ಬೇಕು. ಹೌದು ನೋಡ ನೋಡಿ ಕೂತ್ಕೊಳ್ಬೇಕು. ಹೌದು ಆಗೊಂದು ರುಚಿಯೇ. ಹೌದು. ಈಗ ಹಾ ಹಾಲು ಮಾಡ್ಬೇಕಲ್ಲ. ಹೇಗೆ ಹಾಲು ಹೇಗೆ? ಆಟಗಾಲಿಂದ ನೀನಿಡಿ, ಹಾ, ಆಟಗಾಲಿಂದ ನಾನು ಹಿಡಿತೇನೆ. ಸೊಂಟದಿಂದ ಕೆಳಗೆ. ಹಾ ಸೊಂಟದಿಂದ ಮೇಲೆ ಹಾಗೆ ಆಗ್ತದ. ಬೇಡ ಬೇಡ, ಯಾಕೆ? ಅರ್ಧ ಮಾಡುವ ಅರ್ಥ. ಶರೀರವನ್ನು ಹಾ, ಹೀಗೆ ಅರ್ಧ ಮಾಡುವ. ನಡುವಿಂದ ಹೌದು ಅರ್ಥ ಮಾಡುವುದು. ಹೌದು ಹಾ. ಹಾಗೆ ಆಗಿದೆ. ಆಮೇಲೆ ಹಾ ಎಲುಬನ್ನು, ಹಾ ರಕ್ತವನ್ನು ಹೌದು ತಿಂದು ತೆರಬೇಕು. ಹೌದು ಸ್ವಲ್ಪ ಕಾಯ್ಬೇಕಲ್ಲ. ಹೌದು. ನೋಡೋಣ ಏನಾಗ್ತದೆ. ಸರದಿ ಮಧ್ಯಗಾತ್ರಗಾದಿ ಅಯ್ಯೋ, ಧನುಜರಲ್ಲಿ ಜಯ ಸೋಕದಿರುತ್ತಿರೆ ಶರಣಸಿ ಪಂಚ ಸಹಸ್ರ ಕಾಲದಿಗೆ ಧನುಜರಲ್ಲಿ ಜಯ ಸೋಕದಿರುತ್ತಿರೆ ಅಯ್ಯೋ, ಜಯ ಸೋಕದಿರುತ್ತಿರೆ ವನಜನಾಭನು ಸ್ಮರಿಸಿ ಭಕ್ತಿಯೋಳ್ ಅನಿಸುತ್ತಾ? ವನಜನಾಭನು ಸ್ಮರಿಸಿ ಭಕ್ತಿಯೋಳಾದಿಮಾನಿಜ ಅಮ್ಮ, ಜಯ ಜಯ. ಜಯ ಜಯ ಮನದೊಳಗನು ದೂರ ದೊಡ್ಡ ಸದನ ಹನನಗೆಯೂ ಕಪಟದಲ್ಲಿ ತಾದಿರುತ್ತವ ಹೇಗೆ? ಹನನಗೆಯುವೆ ಕಪಟದಲ್ಲಿ ಕಪಟದಲ್ಲಿ ತಾದಿರುತ್ತವ ಕಪಟದಿ. ಮಧು ಕೈಟವನ ಪೊಗಳುತ್ತಲಿಂತೆಂದನು ಮನದೊಳಗಿದ್ದನು ದುರದೊಳ ಸದಳ ಮನದ ಕೈಯುವೆ ಕಪಟದಲ್ಲಿ ತಾದಿರುತ್ತ ಮಧು ಕೈಟವನ ಪೊಗಳುತ್ತಲಿಂತೆಂದನು ಮಧು ಕೈಟವನ ಪೊಗಳುತ್ತ ಇಂತೆಂದನು ಅಯ್ಯೋ, ಅಯ್ಯೋ ದೇವ. ಸೆಣಸಿ ಪಂಚ ಸಹಸ್ರ ಕಾಲ, 5,000 ದಿವ್ಯ ವರ್ಷಗಳು ಯುದ್ಧವನ್ನು ಮಾಡಿದೆ. ಆದರೆ ಜಯ ಸಿರಿಯು ನನ್ನ ಪಾಲಿಗೆ ದೊರಕಲಿಲ್ಲ. ಏನು ಮಾಡಲಿ? ತೊಂದರೆ ಬಂದಾಗ ತಾಯಿಯನ್ನು ನೆನಪಿಸಿಕೊಳ್ಳಬೇಕೆಂದು ತಾಯಿ ಹೇಳಿದ್ದಾಳೆ. ಹಾಗಾಗಿ ಅಮ್ಮ ಜನನಿ ಜಯ ಜಯ, ಕಾಪಾಡಮ್ಮ ಕಾಪಾಡು. ಪ್ರತ್ಯಕ್ಷವಾಗಿ ಬರದಿದ್ದರೂ ಚಿಂತನೆಯೊಂದು ಮೂಡಿ ಬಂದಿದೆ.
ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ ನಡೆಸಬೇಕು. ಕಪಟ ನಾಟಕದಿಂದ ಇವರನ್ನು ಪಾಡಿ ಪೊಳಗಿ ಇವರನ್ನು ವಧಿಸಬೇಕು. ಅದುವೇ ಒಂದು ಮಾರ್ಗ, ಅದೇ ಒಂದು ಮಾರ್ಗ. ಹೊಗಳುತ್ತೇನಂತೆ ಮಧುಕೈಟವರೇ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಸಂತೋಷವಾಯಿತು. ಯಾಕೆ ಯಾಕೆ ಸಂತೋಷ ನಿನಗ? ನಿಮಗೆ ಸರಿ ಇಲ್ಲ. ನಿಮಗೆ ಸರಿಯಾದ ಎದುರಾಳಿ ಇಲ್ಲ. ಹಾಗೆ ಸರಿ ಸಮಾನರಿಲ್ಲ. ಸರಿ ಸಮಾನರಿಲ್ಲ. ಹಾ. ಯಾಕೆ ಯಾಕೆ? ಎಷ್ಟು ಸಮಯ ಆಯ್ತು ಯುದ್ಧ? ಎಷ್ಟು ಸಮಯ? ಎಷ್ಟು ಕಾಲಗಳಾಯ್ತು ಯುದ್ಧ? ಪಂಚಸಹಸ್ರ ಕಾಲ, 5,000 ದಿವ್ಯ ವರ್ಷಗಳು ಹಾಗೆ ನಮ್ಮೊಟ್ಟಿಗೆ ಯುದ್ಧವನ್ನು ಮಾಡಿ ಏನಾಯ್ತು? ಅಷ್ಟು ಸಮಯ ಯುದ್ಧ ಮಾಡಿ ನಿಮ್ಗೆ ಎಷ್ಟು ಬಂದದ್ದು? ಅದು ನಿನ್ನ ಮೆಟ್ಟಿಗೆ ಎದ್ದು ಅನ್ನೋದು ಹೇಗೆ ಅಂತ. ಅಲ್ಲದೆ ನಿನ್ನ ಶರೀರ ಕಲ್ಲಿನಾಗೆ ಉಂಟು. ಕೇಳಿರಿ, 2 ಸತ್ಯ ಅವರ ಮೇಲೆ ಬಿದ್ದಿದ್ದಿ. ಕೇಳಿರಿ. ಅಲ್ಲ, ನಿನ್ನನ್ನು ಹೊಗಳಿದ್ ನಾನು. ಯುದ್ಧದಲ್ಲಿ ನಾನು ನಿಮಗೆ ಹೊಡೆದದ್ದು, ನಿಮಗೆ ನಾನು ಹೊಡೆದದ್ದು, ನಾನು ನಿಮಗೆ ಹೊಡೆದದ್ದು, ನಿಮಗೆ ನಾನು ಹೊಡೆದದ್ದು, ನಾನು ನಿಮಗೆ ಹೊಡೆದದ್ದು, ನಿಮಗೆ ನಾನು ಹೊಡೆದದ್ದು, ನಾವೇ ಹೊಡೆದಲ್ಲ. ನಾನು ನಿಮಗೆ ಹೊಡೆದದ್ದು, ನಿಮಗೆ ನಾನು ಹೊಡೆದದ್ದು. ಹೊಡೆದದ್ದು ನಿನಗೆ. ಅಂದ್ರೆ ಹಾಳು ಮಾಡಬೇಡ. ನಾನು ಹೇಳಿದ್ದು ಸರಿಯಾಗಿಲ್ಲ. ಅದಲ್ಲ ಬೇಡ. ಯುದ್ಧವನ್ನು ಮಾಡಿ ನೇರ ಮಾತಾಡು. ಏನಾಯ್ತು ಪರಿಣಾಮ? ಏನಾಯ್ತು? ನಾನು ಗೆದ್ದೆ. ಅಲ್ಲ, ನೀವು ಸೋತಿರಿ. ಅಲ್ಲ, ನಾನು ಗೆದ್ದದ್ದು ಅಲ್ಲ, ನೀವು ಸೋತದ್ದು ಅಲ್ಲ. ಸರಿ ಹೇಳು. ನೀವು ಗೆದ್ದದ್ದು. ಹೌದು. ಅದನ್ನು ನೋಡಿ ಬಲು ದೋಷವಾಯಿತು. ಯಾಕೆ? ಈ ಜಲಧೀಶನು ನಾನು. ಈ ಜಲಧಿಯಲ್ಲಿ ನಿಮ್ಮಂತಹ ಭಟರಿದ್ದಾರೆ, ಶಕ್ತಿವಂತರಿದ್ದಾರೆ. ನಿಮ್ಮ ಬಾಹುಬಲಗಳಿಗೆ ಸರಿಸಾಟಿ ಯಾರಿಲ್ಲ. ಯಾರಿಲ್ಲ. ಹಾಗಾಗಿ ನೀವು ಏನು ಬೇಕಾದರೂ ಕೇಳಿ, ನಾನು ಕೊಡುವೆ. ನಾವು ಕೇಳುದ? ಪಾರಿತೋಷಕವನ್ನು ಕೊಡುತ್ತೇನೆ. ಈಗ ಕೇಳುದ ಈಗ? ಈಗ ನಾವು ಕೇಳಿದ್ದನ್ನು ನೀನು ಕೊಡ್ತೀಯಾ? ನಾವು ಕೇಳಿದ್ದನ್ನು ನೀನು ಕೊಡಬೇಕು. ನೀನು ಕೇಳಿದ್ದನ್ನು ಹಾಗಾಗುದಿಲ್ಲ. ನೀವು ಕೇಳಿದ್ದನ್ನು ನಾನು ಕೊಡುವುದು. ಯಾಕೆ? ನಾನು ಈ ಜಲಧೀಶ, ನೀವು 2 ಜೀವಿಗಳು ಅಷ್ಟೇ. ನಾವಿಬ್ಬರಿದ್ದೇವೆ. ನೀನು ಒಬ್ಬನೇ. ಜಲಧೀಶ ಹಾಗಾಗುದಿಲ್ಲ.
ಕೇಳು. ಹಾ. ನಾವು ಕೊಡ್ತೇವೆ. ಕೊಡುತ್ತೀರಾ? ಹೌದು, ನಾವು ಗೆದ್ದವರು. ಹಾ ಹಾ. ಅದಕ್ಕೆ ನೀನು ಕೇಳು. ನಾನು ಕೇಳಿದ್ದನ್ನು ಕೊಡುತ್ತೀರಾ? ಕೊಡುತ್ತೇವೆ. ಕೊಟ್ಟೆ ಕೊಡುತ್ತೀರಾ? ಏನು ಕೊಡದೆ ನಂಬಿಕೆ ಏನು? ಎಷ್ಟು ಬೇಕಾದ್ರೂ ಉಂಟು ನಮ್ಮಲ್ಲಿ. ನಂಬಿಕೆ ಏನು? ತೆತ್ತು ಕೊಡುವುದೇ. ಹಾ. ನಂಬಿಕೆ ಏನು? ಹಾ, ನಂಬಿಕೆ ಏನು? ನಂಬಿಕೆ ನೀವು ಕೊಡುತ್ತೀರಾ ಅಂತ ನಂಬಿಕೆ. ನಿನಗೆ ಹೇಗೆ ನಮಗೆ ಕೊಡಬೇಕು? ಇಬ್ಬರು ಹೇಳಿದ್ದೇವೆ. ಭಾಷೆಯನ್ನು ಅಲ್ಲಿ ಕೊಡು. ಹಾ? ಭಾಷೆ. ಅದು ಹೇಳಿ. ಅದು ಹೇಗೆ? ಕೈ ತಟ್ಟಿ ಭಾಷೆಯನ್ನು ಕೊಡು. ಹಾ. ಹಾ, ಹಾಗೆ ಹಾಗೆ ಹಾಗಲ್ಲ, ಮತ್ತೆ? ನನ್ನ ಕೈಯನ್ನು ತಟ್ಟಿ ಭಾಷೆಯನ್ನು ಕೊಡಬೇಕು. ಯಾಕೆ? ಯಾಕೆ? ಪರಾಕ್ರಮಿಯಾದವನು ಹಾ. ಕರ ತಟ್ಟಿ ಭಾಷೆಯನ್ನು ಕೊಟ್ಟಿದ್ದನ್ನು ತಪ್ಪಿದ್ದಲ್ಲಿ ಹಾ. ಆತ ಹೇಳಿ ಎಂದು ಅರ್ಥ. ಓಯ್. ಹಾಗಾಗಿ ಹೇಳಿ ನಾವಲ್ಲ. ಹಾಗಾದರೆ ಭಾಷೆ ಕೊಡಿ. ನಾನು ಕೇಳಿದ್ದು ಏನೇ ಆಗಲಿ, ಹಾ. ನಿಮಗೆ ಹಿತವೇ ಆಗಲಿ, ನಿಮಗೆ ಅಹಿತವೇ ಆಗಲಿ, ಹಾ. ಕೊಡಬೇಕು. ಈಗ ನಂಬಿಕೆ ಬರುವುದಿಲ್ಲ ಅಲ್ವಾ? ಭಾಷೆ ಭಾಷೆ ಬೇಕೆ. ಇದು ಅಣ್ಣ ಕೊಡುವುದು. ಕೊಡುವುದಲ್ವಾ? ಕೊಡು. 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 ಬೇಗ ಭಾಷೆ. ಭಾಷೆಯನ್ನು ಕೊಡ್ತೀನಿ. ಸಿಗದೆ ಕೈಯೊಳಗೆ ಸಿಗದೆ ಕೈಯೊಳಗೆ ಬರುವ ಕಸದ ಕಳವೆಗೆ ಬರುವ ಕಸದ ಕಡಲಗೆ ಹೊಕ್ಕಿಲಿಗಳು ಮರೆಸಿರಗಳ ಹೊಕ್ಕಿಲಿಗಳು ಮರೆಸಿರಗಳ ಹಗುದಕ್ಕೆ ಸಿಕ್ಕಿದಿರಿ ಕೈಯೊಳಗೆ ಬರುವ ಕಸದ ಕಡಲಗೆ ಭಾಷೆ. ಕೊಡು. ಸಿಕ್ಕಿದ್ದೀರಿ. ಹೇ, ಓರಕ್ಕ ಸರಿ. ಏನು? ಅದು ಕೈ ಕಬರೆ. ಹಾ. ಏನ್ ಕೊಡ್ಬೇಕಿತ್ತು? ಸಿಕ್ಕಿದ್ದೀರಿ ನನ್ನ ಕೈಯೊಳಗೆ. ಹಾ, ಅದು ಹೇಗೆ? ಹೇಗೆ? ನೀವೀಗ ಹಾ. ನನ್ನ ಕೈಯೊಳಗೆ ಅದು ಹೇಗೆ? ಭಾಷೆಯನ್ನು ಕೊಡುತ್ತೀರಲ್ಲ, ಕೈ ಮಾತು ನನ್ನ ಕೈಯೊಳಗೆ. ಭಾಷೆ ಕೊಡುತ್ತೀರಲ್ಲ, ಕೊಟ್ಟಿದ್ದೇವೆ. ಭಾಷೆ ಕೊಡುತ್ತೀರಲ್ಲ, ಕೊಟ್ಟಿದ್ದೇವೆ. ಕೊಡಿ ನಿಮ್ಮ ಶಿರಗಳನ್ನು. ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಿ ವಂಚಿಸುತ್ತ ತಮ್ಮ. ಏನ ಮಾಡುವುದು ಎಂಬ ಪ್ರಾಣವ ಕೇಳಿದ ಜಾಣತನದಿ ವಂಚಿಸುತ್ತ ವಂಚಿಸುತ್ತ ಸಾನುರಾಗದೊಡನೆ ಮನದಿರ ಎಂಬುದ ಸಾನುರಾಗದೊಡನೆ ಮನದಿರ ಎಂಬುದ ನಮ್ಮೊಡೆ ತಂದ ಮಾತ ಅಯ್ಯೋ ಅಯ್ಯೋ. ಅಯ್ಯಯ್ಯೋ ಅಯ್ಯೋ. ಅಯ್ಯಯ್ಯೋ ಶಿವನೇ ಏನು ಮಾಡುವುದು ಅಯ್ಯೋ ಅಯ್ಯೋ. ಕೊಡಿರಿ ನಿಮ್ಮ ಶಿರಗಳನ್ನು. ತಮ್ಮ. ಏನಾಗಿ ಹೋಯಿತು? ಹೌದು. ಏನು ಮಾಡೋಣ? ಏನು ಮಾಡುವ? ದಾರಿಯೊಂದು ತೋರಿಸುತ್ತಿಲ್ಲ. ನಮ್ಮ ಶಿರಗಳನ್ನೇ ಕೇಳಿದರಲ್ವಾ? ಹೌದು, ಚಾಣಾಕ್ಷತೆಯಿಂದ ನಮ್ಮ ಪ್ರಾಣವನ್ನೇ ಕೇಳಿದ್ದಾನೆ. ಸಿಗಿದ್ದಲ್ವೇ? ಹೌದು. ಯಾಕೆ ಹೀಗಾಯಿತು? ಏನು ಮಾಡೋಣ? ಏನು ಮಾಡುದು? ತಮ್ಮ, ಹಾ, ನೀನು ನನ್ನಿಂದ ಸಣ್ಣವಲ್ಲ. ಹೌದು. ಹಾ. ನೀನೇ ಕೊಡು. ಹಾ? ಎಂತದನ್ನು? ಪ್ರಾಣವನ್ನು ನೀನೇ
ಕೊಟ್ಟು ಬಿಡಣ್ಣ, ಕೊಟ್ಟು ಬಿಡು. ಇಬ್ಬರ ಶಿರವನ್ನು ಕೊಡಿ. ಅಮ್ಮ ಬೇಡ ಬೇಡ, ಇದು ಸಹವಾಸ, ಆ, ಸಹವಾಸ ಹಾ ಒಟ್ಟಿಗೆ. ಹೌದು, ಇಬ್ಬರಿಗೂ ಛ, ಹಾ. ಇದು ಸಾಯುವುದಾದ್ರೆ ಹ, ಇಬ್ಬರು ಒಟ್ಟಿಗೆ ಸಾಯೋಣ. ಹಾಗಾದ್ರೆ ಇದು ಹ, ಏನಾದರೂ ಉಪಾಯವನ್ನು ಕಂಡುಹಿಡಿ. ಉಪಾಯ ಬೇಕು. ಹೌದು, ಏನಾದರೂ ಏನು ಮಾಡೋದು? ಏನು ಮಾಡೋದು? ಏನು ಮಾಡು. ಏನು ಮಾಡೋದು? ನಿನ್ನ ತಲೆಗೆ ಏನಾದರೂ ಉಪಾಯ ಹೊಡೆಯುತ್ತಿದೆ. ಕೊಡುವುದನ್ನು ಕೊಡಲೇಬೇಕು. ಹೌದು, ಭಾಷೆ ಗೊತ್ತಾಗಿದೆ. ಭಾಷೆ ಗೊತ್ತಾ? ಹೌದು ಭಾಷೆಗೆ ಬೆಲೆ ಉಂಟಂತೆ. ಹೌದು. ಹಾಗಾದ್ರೆ ಇಲ್ಲದಿದ್ರೆ ಎಂತ ಹೇಳಿದ್ದು ಹೇಡಿಗಳಿಗೆ. ಹೇಳಿ. ಹಾ ಗೆದ್ದವರು ಹಾ. ಭಾಷೆ ಕೊಟ್ಟ ಮೇಲೆ ಮಾತಿಗೆ ತಪ್ಪಿದ್ರೆ ತಪ್ಪಿದ್ರೆ ಹೇಡಿಗಳಿಗೆ ಸಮಾನ. ಹಾಗಾದ್ರೆ ಹಾ ನೋಡುವ, ಹೀಗೆ ಮಾಡುವ. ಹಾ. ಏನು ಮಾಡೋದು? ಕೊಡಿರಿ ಶಿರಗಳನ್ನು. ಶಿರವನ್ನೇನೋ ಕೊಡುವ ಉಂಟು. ಹಾ ಆದ್ರೆ ಹಾ. ಒಟ್ಟಿಗೆ ನಮ್ಮಿಬ್ಬರ ಶಿರವನ್ನು ಇನ್ನ ಗಂಗೆಯಲ್ಲಿರಿಸಿ ಒಂದು ನೀರಿಲ್ಲದ ಜಾಗದಲ್ಲಿ ಕಡಿ. ಇವರಿಗಿನ್ನೂ ನಾನು ಯಾರೆಂದು ಅರಿತಿಲ್ಲ. ಹಾ. ವಿಶ್ವರೂಪವನ್ನು ತೋರಿಸುತ್ತೇನೆ. ನಾರಾಯಣ ನೀರಜ ದಳನಯನ ಶಿರಾಡವ ಶಗನ ನಾರಾಯಣ ನೀರಜ ದಳನಯನ ಅಘೋರ ದುರಿತದ ಮಾರಣ ವಿರೋಧರಿ ರಮಣ ರಮ ರಮಣ ರಮ ರಮಣ ನಾರಾಯಣ ಹರಿಯೇ ಹರಿಯೇ ಜಯ ಜಯ. ಮಧುಕೈಟವರೇ, ನನ್ನ ವಿಶ್ವರೂಪ ದರ್ಶನವಾದ ಮೇಲೆ ನಮ್ಮನ್ನು ನೀವೇ ಹೊಡೆಯಬೇಕು. ಹೌದು ತಂದೆ, ರಕ್ಷಿಸಬೇಕು. ರಕ್ಷಿಸಬೇಕು. ನನ್ನ ಮೊರೆಯನ್ನು ಹೊಕ್ಕಿದ್ದೀರಾ. ಸಂತೋಷವಾಯಿತು. ಹಾ. ಕೊನೆಯ ಆಸೆ ಏನೆಂದಿದ್ದರೆ ಈಗಲೇ ನಮ್ಮ ಇಬ್ಬರ ಹೆಸರನ್ನು ಹಾ. ಈ ಲೋಕದಲ್ಲಿ ಹಾ. ಶಾಶ್ವತವಾಗಿ ಉಳಿಯುವಂತೆ ಮಾಡಬೇಕು ದೇವ. ಆ ಸೂರ್ಯಚಂದ್ರ ಇರುವ ತನಕ ಹಾ. ನಮ್ಮ ಹೆಸರು ಶಾಶ್ವತವಾಗಿರಬೇಕು. ಅದೊಂದೇ ನಮ್ಮ ಕೋರಿಕೆ. ಆಗಲಿ ಆಗಲಿ. ಹಾ. ಇದೋ ದೀರ್ಘವಾಗಿ ಬೆಳೆದು ಹಾ. ನನ್ನ ಜಂಗೆಯಲ್ಲಿ ನಿಮ್ಮ ಶಿರಗಳನ್ನು ಇರಿಸಿ ಹಾ. ನಿಮಗೆ ಮೋಕ್ಷವನ್ನು ಕರುಣಿಸಿ. ಹಾಗೆ ಮೇಧಸನ ಜಲದಿಯಲ್ಲಿ ಸೃಜಿಸಿ ವಿರಚಿಸುತ್ತ ಧರೆ ಎಂಬ ಬೆಸರನು ಧರೆ ಎಂಬ ಬೆಸರವೀಸುತ್ತ ಹರಿ ಕಮಲ ಮರಿ ಬೆರವ
ಕಮಲ ಜನನ್ಯ ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಮೆರವ ಕಮಲ ಜನನ್ಯ ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಮಧುಕೈಟಗರನ್ನು ತಡೆದು ಅವರ ಮೇಧಸ್ಸನ್ನು ಈ ಜಲಧಿಯ ಮೇಲೆ ಹಾಸಿ ಧರೆಯ ನಿರ್ಮಾಣವಾಗಿದೆ, ಮೇದಿನಿಯ ನಿರ್ಮಾಣವಾಗಿದೆ. ಮುಂದೆ ನಡೆಯುವ ಎಲ್ಲ ಕಾರ್ಯಕ್ಕೆ ಇದು ವೇದಿಕೆಯಾಗುತ್ತದೆ. ಇದರಲ್ಲಿ ಕೈಲಾಸದಲ್ಲಿ ಈಶ್ವರನನ್ನು ನೇಮಕ ಮಾಡಿಯಾಯಿತು, ಬ್ರಹ್ಮನನ್ನು ಸತ್ಯಲೋಕಕ್ಕೆ ಕಳುಹಿಸಿದ್ದಾಯಿತು. ಇನ್ನೇನು ತಡ ಸ್ವಸ್ಥಾನವಾದ